ಹಾಯ್ ಹಲೋ ನಮಸ್ಕಾರ ಪುತ್ತೂರು, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಅರ್ಬಲ್ ಚಿಕನ್ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಲೇಬೇಕಾದಂಥ ಐಟಮ್ ಇವತ್ತು. ಹಾಗಾದ್ರೆ ನಾವು ಇವತ್ತು ಆ ಸ್ಪಾಟಿಗೆ ಹೋಗ್ತಾ ಇದ್ವಿ ಟ್ರೈ ಮಾಡಲಿಕ್ಕೆ. ನೀವು ಮಸ್ಟ್ ಟ್ರೈ ಐಟಮ್ ಆಗಿದೆ. ಇವತ್ತು ಸಂಡೇ ಅಂತ ಹೇಳುವಾಗ ನೈಟ್ ಔಟ್ ಫನ್ ಆಗಿ ಔಟ್ ಸೈಡ್ ಎಲ್ಲ ಹೋಗ್ಲಿಕ್ಕೆ ಇರುತ್ತೆ. ಆದರೆ ಇವತ್ತು ನಾವು ಪುತ್ತೂರಿನಲ್ಲೇ ಫುಡ್ ಮಾಡೋಣ, ಫ್ರೆಂಡ್ಸ್ ಒಟ್ಟಿಗೆ ಫುಡ್ ಮಾಡೋಣ ಅಂತೇಳಿ ಪ್ಲಾನಿಂಗಲ್ಲಿ ಇದ್ವಿ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತೇಳಿ ನಮ್ಮ ಪುತ್ತೂರಿನ ರಾಯಲ್ ಕ್ರೌನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ, ಫುಡ್ಡಿಗೆ ಹೋಗ್ತಾ ಇದ್ವಿ. ನಿಮಗೆ ಇಲ್ಲಿ ನೋಡ್ಬೋದು ರಾಯಲ್ ಕ್ರೌನ್ ರೆಸ್ಟೋರೆಂಟ್. ಇಲ್ಲಿ ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ಹೇಳಿದ್ರು ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ ಬಂದಿದೆ ಅಂತೆ, ಅರ್ಬಲ್ ಚಿಕನ್ ಅಂತ ಹೇಳಿ, ಒಂದು ಹೊಸ ಒಂದು ಡಿಶ್ ಅಂತ ಹೇಳಿ. ಹಾಗಾದ್ರೆ ನನ್ನೊಟ್ಟಿಗೆ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಮಿಸ್ಟರ್ ಸುಹೇಲ್ ಬ್ರೋ ಮತ್ತು ನಮ್ಮ ಆಶಿಕ್ ಬ್ರೋ ನಮ್ಮೊಟ್ಟಿಗೆ ಇದ್ದಾರೆ. ಆಗ ನಾವೇನು ಮಾಡೋಣ, ಹೋಗೋಣ ಇನ್ಸೈಡ್ ಹೋಗಿ ಫುಡ್ ಎಲ್ಲ ಟ್ರೈ ಮಾಡೋಣ. ಏನಂತ ಹೇಳಿದ್ರೆ ಔಟಿಂಗ್ ಸಂಡೇ ಅಂತ ಹೇಳುವ ಫ್ರೆಂಡ್ಸ್ ಒಟ್ಟಿಗೆ ಏನಾದರೂ ನಾವು ಎಲ್ಲ ದಿವಸ ವಾರದಲ್ಲಿ 5 ದಿವಸ ಕೆಲಸ ಮಾಡಿ 1 ದಿವಸ ಫ್ರೀ ಇರುತ್ತೆ. ಹಾಗೇನೆ ಎಲ್ಲಿಯಾದ್ರೂ ಒಂದು ಔಟಿಂಗ್ ಎಲ್ಲ ಹೋಗ್ತೀವಿ. ಹಾಗಾದ್ರೆ ಇವತ್ತು ಇಲ್ಲೇ ಫುಡ್ ಮಾಡೋಣ ಅಂತ ಹೇಳಿ ಹೋದಾಗಲೇ ಹ್ಯಾಂಡ್ ವಾಶ್ ಮಾಡಿದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲಾಸ್ಟ್ ಎಂಡಲ್ಲಿ ಕೂತ್ಕೊಂಡ್ರೆ ನಿಮಗೆ ಔಟ್ಸೈಡ್ ಡೋರ್ ವ್ಯೂ, ಸಿಟಿ ವ್ಯೂ ನಿಮಗೆ ನೋಡ್ಬೋದು. ಇಟ್ ವಾಸ್ ಅಮೇಸಿಂಗ್. ಆ ವ್ಯೂ ಎಲ್ಲ ನೋಡುವಂಥದ್ದು, ಕೂತ್ಕೊಂಡು ಎ ಸಿಯಲ್ಲಿ ಕೂತ್ಕೊಂಡು ಎಲ್ಲ ಫುಡ್ ಮಾಡ್ಬೋದು, ಒಳ್ಳೆ ಫೀಲಲ್ಲಿ ಫುಡ್ ಮಾಡ್ಬೋದು. ಹಾಗಾದ್ರೆ ಬ್ರದರ್ಸ್ ಕೂತ್ಕೊಂಡಿದ್ದಾರೆ, ನಾವೇನು ಮಾಡೋಣ, ಫುಡ್ ಟ್ರೈ ಮಾಡೋಣ. ಆರ್ಡರ್ ಮಾಡಿದ್ವಿ. ಒಂದು ಕೆಲವು ನಿಮಿಷದಲ್ಲಿ ಬರಲಿಕ್ಕೆ ಸಣ್ಣದಾದಂಥ ವೀಡಿಯೋ, ಲೆಂತ್ ವೀಡಿಯೋಸ್ ಏನಲ್ಲ, ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ ಅಂತೆ. ಅವರು ಹೇಳಿದ್ರು ಏನೊಂದು ಅದು ಕವರ್ ಆಗಿ, ಕಾಯಿಲ್ ಪೇಪರ್ ಕವರ್ ಆಗಿ ಅದರೊಳಗೆ ಬಾಳೆಹಣ್ಣಿನ ಎಲೆ ಎಲ್ಲ ಇದಾಗಿ ಬರುವಂತಂತೆ. ಹಾಗಾದ್ರೆ ಇವರ ಮೆನು ಕಾರ್ಡಲ್ಲಿ ತುಂಬ ಐಟಮ್ಸ್ ಇದೆ, ಬೇರೆ ಬೇರೆ ಐಟಮ್ಸ್ ಇದೆ. ನೀವು ಕೂಡ ಏನು ಮಾಡ್ಬೋದು, ಬಂದು ಟ್ರೈ ಮಾಡ್ಬೋದು, ಫುಡ್ ಎಲ್ಲ ಮಾಡ್ಬೋದು. ಹಾಗಾದ್ರೆ ಐಟಮ್ ಬಂದಿದೆ ಇಲ್ಲಿ ನೋಡಿ, ಕೆಲವೇ ಕ್ಷಣದಲ್ಲಿ ಈಗ ಬರ್ತಾ ಇದೆ ನೋಡಿ ಗೈಸ್. ಏನೊಂದು ಸ್ಪೆಷಲ್ ಆಲ್ಟ್ರಲ್ಲಿ ಬಂದಿದೆ, ಕಾಯಿಲ್ ಪೇಪರ್ ಎಲ್ಲ ಫೋಲ್ಡಿಂಗ್ ಮಾಡಿ ಬಂದಿರುವಂಥದ್ದು. ಆದರೆ ಇನ್ಸೈಡ್ ಹೇಗಿದೆ ಐಟಮ್ಸ್ ಎಲ್ಲ ನಾನು ತೋರಿಸ್ತೀನಿ. ಗ್ರೀನಿ ಆಗಿರುತ್ತೆ, ಗ್ರೀನಿ ಫ್ಲೇವರ್ಸ್ ಟೈಪ್ಸ್ ಎಲ್ಲ, ಗ್ರೀನಿ ಶೇಡ್ಸ್ ಎಲ್ಲ ಇರುವಂಥದ್ದು. ಓಪನಿಂಗ್ ಮಾಡುವಾಗ ಆ ಸ್ಮೆಲ್ ಬರುತ್ತಾ ಉಂಟು, ಒಂದು ಸ್ಮೆಲ್ ಬರುತ್ತಾ ಉಂಟು. ನನಗೆ ಹೊಸ ಐಟಮ್ಸ್, ಹೊಸ ಫುಡ್ ಐಟಮ್ಸ್ ಎಲ್ಲ ಟ್ರೈ ಮಾಡೋದು ನನಗೆ ತುಂಬ ಇಷ್ಟ. ಹಾಗಾದರೆ ಇವತ್ತು ನೋಡಿ, ಆ ಬಾಳೆಹಣ್ಣಿನ ಎಲೆಯಲ್ಲಿ ಇದು ಮಾಡಿ ಬರುವಂಥದ್ದು ಕವರ್ ಆಗಿ, ಆ ಸ್ಮೆಲ್ ಬರುತ್ತೆ, ಗ್ರೀನಿ ಆಗಿರುವಂಥ ಒಂದು ಸ್ಮೆಲ್ ಬರುತ್ತೆ ಒಳಗಿಂದ. ಹಾಗೆ ನಮ್ಮ ಬ್ರದರ್ ಓಪನ್ ಮಾಡ್ತಾ ಇದ್ದಾರೆ, ಸುಹೇಲ್ ಬ್ರೋ. ನಾವು ಫುಡ್ಡಿಗೆ ಈಗ ನನಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಒಂದು ದೊಡ್ಡ ಫುಡ್ಡಿ. ನನಗೆ ಎಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಹೊಸ ಐಟಮ್ಸ್ ಟ್ರೈ ಮಾಡಲೇಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಐಟಮ್ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಇನ್ಸೈಡ್ ಆ ಕಟಿಂಗ್ ಆನಿಯನ್ಸ್ ಎಲ್ಲ ಹಾಗೆ ಒಳಗೆ ಮಿಕ್ಸಡ್ ಫುಲ್ ಚಿಕನ್, ಇದು ಫುಲ್ ಚಿಕನ್ ಗ್ರೀನಿ ಟೈಪ್ ಶೇಡಲ್ಲಿ ಮಾಡಿರುವಂಥದ್ದು. ಹಾಗೆ ಬ್ರದರ್ ಟ್ರೈ ಮಾಡ್ತಾ ಇದ್ದಾರೆ, ಸುಹೇಲ್ ಬ್ರೋ. ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು, ಅವರು ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ರಿಯಾಕ್ಷನ್ ನೋಡುವಾಗಲೂ ಗೊತ್ತಾಗ್ತದೆ, ಸಮಥಿಂಗ್ ಅಮೇಸಿಂಗ್ ಆಗಿದೆ. ಅದೇ ರೀತಿ ನನ್ನೊಟ್ಟಿಗೆ ಆಶಿಕ್ ಬ್ರೋ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಅವ್ರು ನೋಡಿ ಟ್ರೈ ಮಾಡ್ತಾ. ಇಟ್ ವಾಸ್ ಅಮೇಸಿಂಗ್. ಹಾಗೆ ನೆಕ್ಸ್ಟ್ ನಾನು ಟ್ರೈ ಮಾಡ್ಲಿಕ್ಕೆ ಇರುವಂಥದ್ದು, ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿದ್ವಿ. ನೀವು ಕೂಡ ಟ್ರೈ ಮಾಡಬೇಕು ಹೊಸ ಐಟಮ್ಸ್. ನಾನು ಹೇಳ್ತೀನಿ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಹಾಗಾದರೆ ನಾವು ತಿನ್ನಬೇಕು, ಹೋಗ್ಬೇಕು ಅಂತ ಪ್ಲೇಸನ್ನು ನೀವೇನು ಮಾಡಬೇಕು, ಮಸ್ಟ್ ಟ್ರೈ, ಹೋಗಲೇಬೇಕು, ತಿಂದು ಕೂಡ ಐಟಮ್ಸ್ ಎಲ್ಲ ತಿನ್ನಬೇಕು. ಏನಂತ ಹೇಳಿದ್ರೆ, ದುಡ್ಡು ಇವತ್ತು ಇಲ್ಲಾಂದ್ರೆ ನಾಳೆ ಬರುತ್ತೆ, ಹೋಗುತ್ತೆ. ಆದರೆ ನಾವು ಇಂಥ ಎಂಜಾಯ್ಮೆಂಟ್, ಇಂಥ ಲೈಫ್ ನೆಕ್ಸ್ಟ್ ಸಿಕ್ಲಿಕ್ಕಿಲ್ಲ. ಹಾಗಾದ್ರೆ ನೋಡಿ, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಅ ಬೇರೆ ಲೆವೆಲ್ ಗೈಸ್. ಅದೇ ರೀತಿ ಇದಕ್ಕೆ ಕುಬ್ಬೂಸ್ ಕೂಡ ಹೇಳಿದ್ವಿ ನಾವು. ಕುಬ್ಬೂಸನ್ನು ಮಿಕ್ಸ್ ಮಾಡಿ ಮೈನಸ್ ಎಲ್ಲ ಆ್ಯಡ್ ಮಾಡಿ ತಿನ್ನಬೇಕು, ಆ ಮಸಾಲಕ್ಕೆ ಟೇಸ್ಟ್ ಮಾಡಿ ತಿನ್ನಬೇಕು. ಇಟ್ ವಾಸ್ ಅಮೇಸಿಂಗ್ ಕಾಂಬಿನೇಷನ್ ಗೈಸ್. ನೀವು ಕೂಡ ಏನು ಮಾಡಿ, ಟ್ರೈ ಮಾಡಿ, ಬಂದು ಏನು ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಕೂಡ. ಹಾಗಾದರೆ ನೀವೊಂದು ಫುಡ್ಡಿ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಇವತ್ತಿದ್ದು ವೀಡಿಯೋ ಇಷ್ಟ ಅದೆಲ್ಲ ಏನು ಮಾಡಬೇಕು, ಆ್ಯಂಡ್ ಫಸ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಹೊಸ ವೀಡಿಯೋಸು, ಹೊಸ ಕಾನ್ಸೆಪ್ಟ್ ವೀಡಿಯೋಸು, ಪುತ್ತೂರಿನ ವೀಡಿಯೋ, ಫುಡ್ ವೀಡಿಯೋಸು, ಟ್ರಾವೆಲ್ ವೀಡಿಯೋ ತುಂಬ ಬರುತ್ತೆ, ಬೇರೆ ಬೇರೆ ವೀಡಿಯೋಸ್ ಎಲ್ಲ ಬರುತ್ತೆ. ಹಾಗಾದ್ರೆ ನೀವೆಲ್ಲರೂ ಏನು ಮಾಡಬೇಕು, ಫುಡ್ ಮಾತ್ರ ಬೇರೆ ಲೆವೆಲ್ಗೆ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರುವಂಥ ಇಟ್ ವಾಸ್ ಅಮೇಸಿಂಗ್ ಆಗಿತ್ತು. ಹಾಗಾದರೆ ಇವತ್ತಿದು ವೀಡಿಯೋ ಇಷ್ಟ ಅದೆಲ್ಲ ಏನು ಮಾಡಿ, ಆದಷ್ಟು ಮಂದಿಗೆ ನಾನು ಯಾವತ್ತೂ ಹೇಳುವಾಗಲೇ ನೀವು ಮಿನಿಮಮ್ ಒಂದು 2 ಇಲ್ಲಾಂದ್ರೆ 3 ಗ್ರೂಪಿಗೆ ನಮ್ಮ ಲಿಂಕನ್ನು ಶೇರ್ ಮಾಡಿಬಿಡಿ. ಇದು ನಮಗೆ ಗ್ರೇಟ್ ಹೆಲ್ಪ್ ಆಗಿರುತ್ತೆ. ಆದಷ್ಟು ಮಂದಿಗೆ ನೀವು ಶೇರ್ ಮಾಡಿ. ಮತ್ತೇನು ಅಂತ ಹೇಳಿದರೆ, ನೈಟ್ ನಮ್ಮ ಪುತ್ತೂರಿದು ವ್ಯೂ ನಾನು ನಿಮಗೆ ತೋರಿಸ್ತೀನಿ. ಇಟ್ ವಾಸ್ ಅಮೇಸಿಂಗ್ ಐಸ್. ಈ ನೈಟ್ ಆ ಲೈಟಲ್ಲಿ ಕಲರ್ಫುಲ್ ಆಗಿರುವಂಥದ್ದು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗಾದ್ರೆ ಇವತ್ತು ವ್ಯೂ ಇಷ್ಟ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.